ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ನಿಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆಯ ಕೆಲಸ ಹುಡುಕುತ್ತಿದ್ದೀರಾ? ನಿಮಗೊಂದು ಸೂಪರ್ ಗುಡ್ ನ್ಯೂಸ್. ಆಧಾರ್ ಸೇವಾ ಕೇಂದ್ರಗಳಲ್ಲಿ 2026ರ ಅಧಿಕೃತ ನೇಮಕಾತಿ ಪ್ರಕ್ರಿಯೆ ಶುರುವಾಗಿದೆ. ಒಟ್ಟು 186 ಆಧಾರ್ ಸೂಪರ್ವೈಸರ್ ಮತ್ತು ಆಪರೇಟರ್ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ. ಜಾರ್ಖಂಡ್, ಬಿಹಾರ್, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಈ ಅವಕಾಶವಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರಾಜ್ಯಕ್ಕೆ ಎಷ್ಟು ಹುದ್ದೆಗಳಿವೆ, ಯಾರೆಲ್ಲ ಅರ್ಜಿ ಹಾಕಬಹುದು ಮತ್ತು ಅಪ್ಲೈ ಮಾಡುವುದು ಹೇಗೆ ಅನ್ನೋದನ್ನು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಯಾವ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅಂತ ನೋಡಿಕೊಂಡು ಬರೋಣ. ಒಟ್ಟು 186 ಹುದ್ದೆಗಳನ್ನು 9 ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದೆ. ಇವುಗಳಲ್ಲಿ ಅತಿ ಹೆಚ್ಚು ಅಂದರೆ ಬಿಹಾರ್ನಲ್ಲಿ 101 ಹುದ್ದೆಗಳಿವೆ. ಪಶ್ಚಿಮ ಬಂಗಾಳದಲ್ಲಿ ಅಂದರೆ ವೆಸ್ಟ್ ಬೆಂಗಾಲ್ 25 ಹುದ್ದೆಗಳಿವೆ. ಛತ್ತೀಸ್ಗಢನಲ್ಲಿ 18 ಹುದ್ದೆಗಳಿವೆ. ಮಧ್ಯಪ್ರದೇಶದಲ್ಲಿ 15 ಹುದ್ದೆಗಳು ಭರ್ತಿ ನಡೀತಿದೆ. ಇನ್ನು ಜಾರ್ಖಂಡ್ ಮತ್ತು ಉತ್ತರಾಖಂಡ್ನಲ್ಲಿ ತಲಾ 12 ಹುದ್ದೆಗಳಿವೆ. ಕೊನೆಯದಾಗಿ ಜಮ್ಮು ಮತ್ತು ಕಾಶ್ಮೀರ, ತ್ರಿಪುರ ಹಾಗೂ ಮಹಾರಾಷ್ಟ್ರಗಳಲ್ಲಿ ತಲಾ 1 ಹುದ್ದೆ ಇದೆ. ಹುದ್ದೆಯ ಹೆಸರು ಮೊದಲೇ ಹೇಳಿದ ಹಾಗೆ ಆಧಾರ್ ಸೂಪರ್ವೈಸರ್ ಅಥವಾ ಆಪರೇಟರ್. ಇನ್ನು ಸಂಬಳದ ವಿಷಯಕ್ಕೆ ಬಂದರೆ ಇಲಾಖೆಯ ನಿಯಮಗಳಿಗೆ ಪ್ರಕಾರ ಉತ್ತಮ ಸಂಬಳ ಇರಲಿದೆ. ಸರಿ, ಹಾಗಾದರೆ ಈ ಕೆಲಸಕ್ಕೆ ಯಾರೆಲ್ಲ ಅರ್ಹತೆ ಇದೆ? ವಿದ್ಯಾರ್ಹತೆ ಏನಾಗಿರಬಹುದು? ಸರಿ, ಹಾಗಾದರೆ ಈ ಕೆಲಸಕ್ಕೆ ಯಾರಿಗೆಲ್ಲ ಅರ್ಹತೆ ಇದೆ, ವಿದ್ಯಾರ್ಹತೆ ಏನಿರಬೇಕು ಅಂತ ನೋಡೋಣ. ಈ ಹುದ್ದೆಗಳಿಗೆ ಅರ್ಹತೆ ಮಾನದಂಡ ಮತ್ತು ಸರಳವಾಗಿದೆ. ಯಾರಾದರೂ 10ನೇ ತರಗತಿ, PUC, ITI ಅಥವಾ ಡಿಪ್ಲೊಮೊ ಮುಗಿಸಿದ್ದರೆ ಅವರು ಆರಾಮಾಗಿ ಅರ್ಜಿ ಸಲ್ಲಿಸಬಹುದು. ಮಾನ್ಯತೆ ಪಡೆದ ಬೋರ್ಡ್ ಅಥವಾ ಯೂನಿವರ್ಸಿಟಿಗಳಿಂದ ನೀವು ಈ ಕೋರ್ಸ್ಗಳನ್ನು ಪಾಸ್ ಮಾಡಿರಬೇಕು ಅಷ್ಟೇ. ಇನ್ನು ವಯೋಮಿತಿಯ ಬಗ್ಗೆ ಹೇಳಬೇಕೆಂದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ತುಂಬಿರಬೇಕು. ಇವೆಲ್ಲದರ ನಡುವೆ ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಈ ಹುದ್ದೆಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಹೌದು, ಎಲ್ಲರೂ ಸಂಪೂರ್ಣವಾಗಿ ಉಚಿತವಾಗಿಯೇ ಅರ್ಜಿ ಸಲ್ಲಿಸಬಹುದು. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ಮೊದಲಿಗೆ ಒಂದು ಲಿಖಿತ ಪರೀಕ್ಷೆ ಅಂದರೆ ರಿಟನ್ ಟೆಸ್ಟ್ ಇರುತ್ತೆ. ಅದಾದ ಮೇಲೆ ಇಂಟರ್ವ್ಯೂ ಮಾಡ್ತಾರೆ. ಹಾಗಾದರೆ ಅಪ್ಲೈ ಮಾಡುವುದು ಹೇಗೆ? ಗೊಂದಲ ಇಲ್ಲದೆ ಈ ಸ್ಟೆಪ್ಸ್ನ ಫಾಲೋ ಮಾಡಿ. ಮೊದಲಿಗೆ ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ಓಪನ್ ಮಾಡಿ ಎಲ್ಲ ವಿವರಗಳನ್ನು ಗಮನವಿಟ್ಟು ಓದಿ. ಅಪ್ಲಿಕೇಶನ್ ಹಾಕುವ ಮುನ್ನ ನಿಮ್ಮ ಹತ್ತಿರ ಚಾಲ್ತಿಯಲ್ಲಿರುವ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಇರಲಿ. ನಿಮ್ಮ ID ಪ್ರೂಫ್, ವಯಸ್ಸಿನ ದಾಖಲೆ, ಮಾರ್ಕ್ಸ್ ಕಾರ್ಡ್ಗಳು, ರೆಸ್ಯೂಮ್ ಮತ್ತು ಇವತ್ತಿನ ಅಥವಾ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸ್ಕ್ಯಾನ್ ಮಾಡಿ ರೆಡಿ ಇಟ್ಟುಕೊಳ್ಳಿ. ಆನ್ಲೈನ್ ಫಾರ್ಮ್ನಲ್ಲಿ ಕೇಳಲಾಗದ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ಫಾರ್ಮ್ ಸಬ್ಮಿಟ್ ಮಾಡುವ ಮುನ್ನ ಎಲ್ಲ ಮಾಹಿತಿ ಸರಿಯಾಗಿದೆಯೇ ಎಂದು ಮತ್ತೊಮ್ಮೆ ಚೆಕ್ ಮಾಡಿಕೊಳ್ಳಿ. ಕೊನೆಯದಾಗಿ ಫಾರ್ಮ್ ಸಬ್ಮಿಟ್ ಆದ ಮೇಲೆ ಬರುವ ಅಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ ಅನ್ನು ಸ್ಕ್ರೀನ್ ಶಾಟ್ ಅಥವಾ ಪ್ರಿಂಟ್ ತೆಗೆದು ಸೇಫ್ ಆಗಿ ಇಟ್ಟುಕೊಳ್ಳಿ. ಮುಂದೆ ಇದು ತುಂಬ ಬೇಕಾಗುತ್ತದೆ. ನೆನಪಿಡಿ, ಕೊನೆ ದಿನದವರೆಗೂ ಕಾಯುತ್ತಾ ಕೂರಬೇಡಿ. ಆಮೇಲೆ ಸರ್ವರ್ ಬ್ಯುಸಿ ಬರಬಹುದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಕಡೆಯ ದಿನಾಂಕ ಆಗಸ್ಟ್ 20, 2026. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ ಯಾರಾದರೂ ಉದ್ಯೋಗದ ಹುಡುಕಾಟದಲ್ಲಿದ್ದರೆ ಅವರಿಗೂ ಈ ವಿಡಿಯೋ ಶೇರ್ ಮಾಡಿ. ಇಂತಹದ್ದೇ ಹೆಚ್ಚಿನ ಜಾಬ್ ಅಪ್ಡೇಟ್ಗೆ ಫಾಲೋ ಮಾಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆಲ್ ದಿ ಬೆಸ್ಟ್. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು.